Hello everyone, Ekidi Sets. Welcome back to my YouTube channel. So today I'm going to talk about skin routine and skin product ಬಗ್ಗೆ. ಸೊ ಪ್ರತಿ ಒಂದನ್ನು ಸಹ ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಅಂಡ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂಡ್ ತುಂಬಾನೇ ಲೈಕ್ ಇಷ್ಟ ಆಗುತ್ತೆ ಅಂತ ನಾನು ಒಂದು ಹೋಪ್ ಇಟ್ಕೋತೀನಿ. ಅಂಡ್ ಯಾಕೆ ತಡ ಮಾಡ್ಬೇಕಲ್ವಾ? ಸೊ ಲೆಟ್ಸ್ ಸ್ಟಾರ್ಟ್. ಸೊ ನೋಡಿ, ನನ್ನ ಹತ್ರ ಬಹಳಷ್ಟು ಪ್ರಾಡಕ್ಟ್ಸ್ಗಳಿದಾವೆ. ಓಕೆನಾ, ಬಹಳಷ್ಟು ಪ್ರಾಡಕ್ಟ್ ಇದೆ. ಬಟ್ ನಾನೀಗ ಇದನ್ನ ತೋರ್ಸಕಂತೂ ನಾನು ಆಗಲ್ಲ, ಅಷ್ಟೊಂದು ಪ್ರಾಡಕ್ಟ್ಸ್ಗಳು ನನ್ನ ಹತ್ರ ಇದಾವೆ. ಸೊ ನೋಡ್ತಾ ಇದ್ದೀರಲ್ವಾ? ಸೊ ಈ ತರ ಒಂದು ಬಹಳಷ್ಟು ಪ್ರಾಡಕ್ಟ್ಸ್ಗಳು ನಾನು ಇಟ್ಕೊಂಡಿದೀನಿ. ನೋಡ್ತಾ ಇದ್ರಲ್ವಾ? ನೋಡಿ ಎಷ್ಟು ಪ್ರಾಡಕ್ಟ್ ಇದೆ, ನನ್ನ ಕೈಯಲ್ಲಿ ಸಹ ಇಟ್ಕೊಳಕ್ ಆಗ್ತಿಲ್ಲ, ಅಷ್ಟೊಂದು ಪ್ರಾಡಕ್ಟ್ ನನ್ನ ಹತ್ರ ಇದೆ. ಸೊ ನಾನು ನಿಮ್ಗೆ ಪ್ರತಿಯೊಂದನ್ನು ಸಹ ನಾನು ಸ್ಟೆಪ್ ಬೈ ಸ್ಟೆಪ್, ಸಿರಮ್ಸ್ ಕೂಡ ಇದೆ, ಸಿರಮ್ಸ್ ಬಗ್ಗೆ ಆಗ್ಲಿ, ಫೇಸ್ ಪ್ಯಾಕ್ ಆಗ್ಲಿ, ಸ್ಕ್ರಬ್ ಆಗ್ಲಿ, ಮಾಯಿಶ್ಚರೈಸರ್ಸ್ ಆಗ್ಲಿ, ಎನಿಥಿಂಗ್ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಸಹ ಒಂದು ನಾಲೆಡ್ಜ್ ನಿಮ್ಗೆ ಸಿಗುತ್ತೆ. ಸ್ಕಿನ್ ರೋಟೀನ್ ಬಗ್ಗೆ, ಒಂದು ಪ್ರಾಡಕ್ಟ್ ನಾಲೆಡ್ಜ್ ಬಗ್ಗೆ ಎಲ್ಲ ಸಿಗುತ್ತೆ. ಸೊ ಯಾಕೆ ತಡ ಮಾಡಬೇಕು? ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ನನ್ನ ಹತ್ರ ಹಿಮಾಲಯ ಅವರ ಒಂದು ನೀಮ್ ಪ್ಯಾಕ್ ಅಂಡ್ ನೀಮ್ ಸ್ಕ್ರಬ್ ಇದೆ. ನೋಡ್ತಾ ಇದಾರಲ್ವಾ? ಸೊ ನೋಡಿ, ಇದು ಹೆಡ್ಸ್ ಇರುತ್ತಲ್ಲ, ಇದು ಗೊತ್ತೇ ಇರ್ಬೋದು, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ, ನೋಸ್ ಅಲ್ಲಿ ಅಂಡ್ ಈ ತರ ಚಿನ್ನ ಹತ್ರ ಸ್ವಲ್ಪ. ಅಂಡ್ ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಎಷ್ಟೋ ಜನ ಇನ್ನೂ ಸಹ ಲೈಕ್ ಈ ಒಂದು ಬ್ಲ್ಯಾಕ್ ಹೆಡ್ಸ್ ಇಂದ ಲೈಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾರೆ, ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾರೆ. ಕೇಳಿ ನೋಸ್ ಮೇಲೆ, ಫುಲ್ ಫೇಸ್ ಮೇಲೂ ಬರುತ್ತೆ ಕೆಲವೊಂದ್ಸಲ. ಅದರಿಂದಾನೇ ಓಪನ್ ಪೋರ್ಸಸ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಆ ಒಂದು ವೈಟ್ ಹೆಡ್ಸ್ ಇರುತ್ತಲ್ಲ, ಅದು ರಿಮೂವ್ ಆದಾಗ ಅದು ಓಪನ್ ಪೋರ್ಸಸ್ ಆಗುತ್ತೆ. ಸೊ ಓಕೆನಾ? ಸೊ ನೋಡಿ, ಈ ತರ ಒಂದು ನೀಮ್ ಸ್ಕ್ರಬ್ ಇದೆ. ಸೊ ಈ ನೀಮ್ ಸ್ಕ್ರಬ್ ನ ನಾವು ವೀಕ್ಲಿ 2-3 ಟೈಮ್ಸ್ ನಾವು ಯೂಸ್ ಮಾಡಬಹುದು. ಓಕೆನಾ? ಇದು ಬಂದು ನಾರ್ಮಲ್ ಸ್ಕಿನ್ಗೆ ಹೋಗುತ್ತೆ, ನಾರ್ಮಲ್ ಸ್ಕಿನ್ಗೂ ಹೋಗುತ್ತೆ. ಬಟ್ ಈ ಒಂದು ನಿಮ್ ಪ್ಯಾಕ್ ಇದೆಯಲ್ಲ, ಇದು ಬಂದು ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ಇದು ಹೋಗುತ್ತೆ. ಸೊ ಇದ್ರನ್ನ ಏನಪ್ಪಾ ಅಂದ್ರೆ ಬೆನಿಫಿಟ್ ಏನಪ್ಪಾ ಅಂದ್ರೆ, ಒಂದು ಸ್ಮೂತ್ನೆಸ್ ಕೊಡುತ್ತೆ. ಓಕೆನಾ? ಇದು 2 and 3 ಮಿನಿಟ್ಸ್, ಒಂದು 2-3 ಮಿನಿಟ್ಸ್ ಏನ್ ಮಾಡಿ ಆಗ್ತಾಗ ನಾವು ಸ್ಕ್ರಬ್ ಮಾಡ್ಬೇಕು ತುಂಬಾ. ಓಕೆನಾ? ತುಂಬಾ ಚೆನ್ನಾಗಿ ಸ್ಕ್ರಬ್ ಮಾಡಿ ನಾನು ತೋರಿಸ್ತೀನಿ ಹೇಗೆ ಅಂತ. ಸೊ ಯಾವಾಗ್ಲೂ ಇದು ನೋಡಿ, ಈ ತರ ಒಂದು ಇದ್ರಲ್ಲಿ ಬರುತ್ತೆ. ಸೊ ನೋಡಿ, ನೋಡ್ತಾ ಇದ್ರಲ್ವಾ? ನೋಡಿ ಈ ತರ ಬರುತ್ತೆ. ನೋಡಿ ಈ ತರ ಇರುತ್ತೆ, ಅನ್ಸುತ್ತೆ. ಇಲ್ಲಿ ಕಾಣಿಸ್ತಿದ್ಯಾ? ಬೀನ್ಸ್ ತರ ಇದೆಯಲ್ಲ, ಈ ತರ ಇರುತ್ತೆ, ಈ ತರ ನೋಡಿ. ಸೊ ಇದ್ರಿಂದಾನೇ ಏನಾಗುತ್ತೆ, ನಮ್ಮ ಒಂದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಓಕೆ? ಸೊ ವೀಕಲ್ 1 ಟೈಮ್ ನೀವು ಹಾಕ್ಬೋದು, ಏನು ಆ ತರ ಪ್ರಾಬ್ಲಮ್ಸ್ ಏನು ಇಲ್ಲ. ಓಕೆ? ಸೊ ಬಟ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು. ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನಗೆ ಒಂದು ರಿವ್ಯೂಸ್ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ, ಒಂದು ಪ್ರಾಡಕ್ಟ್ ಜೊತೆಗೂ ನಾನೊಂದು ರಿವ್ಯೂಸ್ ಕೊಡ್ತಾ ಇದ್ದೀನಿ ನಿಮ್ಗೆ. ಓಕೆನಾ? ಸೊ ಈ ತರ ನಾವ್ ಏನ್ ಮಾಡ್ತೀವಿ, ತರ ಫಸ್ಟ್ ಆಗ್ತಾಗ ಚೆನ್ನಾಗಿ ಈ ತರ ಸ್ಕ್ರಬ್ ಮಾಡ್ಬೇಕು. ಈ ತರ ನೋಡ್ತಿದ್ರಲ್ವಾ? ಫಿಂಗರ್ಸ್ ಇಂದಾನೆ ನೋಟ್ಸ್ ಅಲ್ಲಿ ಹಾಕಿ, ಸೊ ನಾವು ಚೆನ್ನಾಗಿ ಏನ್ ಮಾಡ್ಬೇಕು, ಈ ತರ ಸ್ಕ್ರಬ್ ಮಾಡ್ಬೇಕು. ಎಲ್ಲಿ ತನಕ ಸ್ಕ್ರಬ್ ಮಾಡ್ಬೇಕಂದ್ರೆ, ಇದು ವೈಟ್ ಆಗಿ ಕಾಣಿಸ್ತಿದೆಯಲ್ಲ ಕ್ರೀಮ್, ಇದು ಹೋಗೋ ತನಕ ನಾವ್ ಏನ್ ಮಾಡ್ಬೇಕು, ಸ್ಕ್ರಬ್ ಮಾಡ್ತಾನೆ ಇರ್ಬೇಕು. ಸೊ ನಾವ್ ಎಷ್ಟು ಸ್ಕ್ರಬ್ ಮಾಡ್ತೀವಿ, 2-3 ಮಿನಿಟ್ಸ್ ತನಕ ನಾವ್ ಏನ್ ಮಾಡ್ಬೇಕು, ಸ್ಕ್ರಬ್ ನ ಮಾಡ್ತಾ ಇರ್ಬೇಕು. ನೋಡಿ ಹೇಗ್ ವೈಟ್ ಕಾಣಿಸ್ತಾ ಇದೆ ಅಲ್ವಾ? ಸ್ಟಾರ್ಟಿಂಗ್ ನಾನು ಹಾಕ್ದಾಗ ಹೇಗಿತ್ತು, ಈಗ ಹೇಗ್ ಕಾಣಿಸ್ತಾ ಇದೆ ನೋಡ್ತಿದ್ರಲ್ವಾ? ಸೊ ನೋಡಿ ಈ ತರ. ಸೊ ನೋಡಿ, ಈಗ ಫುಲ್ ಕ್ಲಿಯರ್ ಆಗಿದೆ. ಸೊ ಇದೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು, ಒಂದು ವೆಟ್ ಲೈಕ್ ಎನಿಥಿಂಗ್, ಕಾಟನ್, ನಿಮ್ ಹತ್ರ ಒಂದು ಕಾಟನ್ ಪ್ಯಾಡ್ ಬರುತ್ತೆ, ಸ್ಮಾಲ್ ಆಗಿ ಬರುತ್ತೆ. ಓಕೆನಾ? ಮೇಕಪ್ ರಿಮೂವ್ ಮಾಡಕ್ಕೂ ಯೂಸ್ ಮಾಡ್ತೀವಿ ಅದು. ಅಥವಾ ಒಂದು ಕ್ಲಾತ್, ಎನಿಥಿಂಗ್, ಒಂದು ಫ್ಯಾಬ್ರಿಕ್, ಏನಾದ್ರು ಬಟ್ಟೆ ಏನಾದ್ರು ಕಾಟನ್ ಇದ್ರೆ ಏನ್ ಮಾಡಿ, ಅದನ್ನ ವೆಟ್ ಮಾಡಿ ವಾಟರ್ ಅಲ್ಲಿ, ನಾರ್ಮಲ್ ವಾಟರ್, ಹಾಟ್ ವಾಟರ್ ಆತರ ಏನು ಇಲ್ಲ, ನಾರ್ಮಲ್ ವಾಟರ್, ಲೈಕ್ ಸ್ವಲ್ಪ ಕೂಲ್ ಆಗಿರುವಂತಹ ಒಂದು ವಾಟರ್ ಪ್ಯಾಡಲ್ ಅಥವಾ ಏನ್ ಮಾಡ್ಬೇಕು, ರಿಮೂವ್ ಅನ್ನು ಮಾಡ್ಕೊಂಡ್ರೆ ಏನು ಇಲ್ಲ, ನೋ ಪ್ರಾಬ್ಲಮ್. ನಿಮ್ಮ ಒಂದು ಸ್ಕಿನ್ ಏನಿದೆ, ಒಂದು ಗ್ಲೋ ಆಗುತ್ತೆ. ವೀಕ್ಲಿ 2-3 ಟೈಮ್ಸ್ ನೀವು ಇದನ್ನ ಮಾಡಬಹುದು. ಸೊ ಇದರಲ್ಲಿ ತುಂಬಾ ಗುಡ್ ರಿಸಲ್ಟ್ ಇದೆ. ಸೊ ದೆನ್ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹೋಗೋಣ. ಇದು ಬಂದು ಹಿಮಾಲಯ ಅವರ ಒಂದು ನೀಮ್ ಪ್ಯಾಕ್ ಇದು. ಓಕೆ? ಹಿಮಾಲಯ ಅವರ ಇದು ನೀಮ್ ಪ್ಯಾಕ್ ಇದೆ. ಸೊ ಇದು ಬಂದು ನಾರ್ಮಲ್ ಟು ಆಯಿಲ್ ಸ್ಕಿನ್ ಹೋಗುತ್ತೆ. ಓಕೆ? ನಾರ್ಮಲ್ ಟು ಆಯಿಲ್ ಸ್ಕಿನ್ ಹೋಗುತ್ತೆ. ಅಂಡ್ ಇದ್ರ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಸಹ 10 and 15 ಮಿನಿಟ್ಸ್ ಇದನ್ನ ಬಿಡಬೇಕು. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಬಿಫೋರ್ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ, ಬಿಫೋರ್ ನೀವು ಕ್ಲೆನ್ಸ್ ಮಾಡ್ಬೇಕು ನಮ್ಮ ಫೇಸ್ಗೆ. ಯಾವಾಗ್ಲೂ ಸಹ ಮೇಕಪ್ ಇಂದ ಮುಂಚೆ, ನಾನು ನಿಮ್ಗೆ ನನ್ನ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೀನಿ,
ಮೇಕಪ್ ನ ಮುಂಚೆ ಎನಿ ಸ್ಕಿನ್ ಕೇರ್ ರೋಟೀನ್ ಗಿಂತ ಮುಂಚೆ ನೀವು ಏನ್ ಮಾಡ್ತೀವಿ, ನಮ್ಮ ಫೇಸ್ ಅನ್ನ ಫಸ್ಟ್ ಕ್ಲೆನ್ಸ್ ಮಾಡ್ಕೋಬೇಕು. ಫೇಸ್ ಪ್ಯಾಕ್ ಆರು ಹಾಕ್ಲಿ, ಸ್ಕ್ರಬ್ಬರ್ ಹಾಕಿ. ನೀವು ಕ್ಲೆನ್ಸ್ ಮಾಡಿಲ್ಲ, ಕ್ಲೀನ್ ನಿಮ್ಮ ಫೇಸ್ ನ ಒಂದು ಮಾಡಿಲ್ಲ ಅಂದ್ರೆ ಅದು ರಿಸಲ್ಟ್ ಬೆಸ್ಟ್ ಕೊಡಲ್ಲ. ಓಕೆ, ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಫೇಸ್ ಗೆ ಒಂದು ಕ್ಲೀನ್ ಮಾಡ್ಕೋತೀವಿ, ಕ್ಲೆನ್ಸ್ ಮಾಡ್ಕೋತೀವಿ. ಅಂಡ್ ನಮ್ಮ ಈ ಒಂದು ಪ್ಯಾಕ್ ನ ನಾವು ಆಕ್ಚುಲಿ ಇದು ನೀಮ್ ಪ್ಯಾಕ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ಸೊ ಈ ತರ ಒಂದು ನೀಮ್ ಪ್ಯಾಕ್ ನ ನಾವ್ ಏನ್ ಮಾಡ್ತೀವಿ, ಇದ್ರಲ್ಲೂ ಸೇಮ್ ಅದೇ ಥಿಂಗ್ ಏನಪ್ಪಾ ಅಂದ್ರೆ ಐಸ್ ಅರೌಂಡಿಂಗ್ ಅವಾಯ್ಡ್ ಮಾಡ್ತೀವಿ. ಐಸ್ ಅರೌಂಡಿಂಗ್ ಅವಾಯ್ಡ್ ಮಾಡಿ ಏನ್ ಮಾಡ್ತೀವಿ, ಆಲ್ ಓವರ್ ಫೇಸ್ ನಾವು ಹಾಕ್ತಿವಿ. ಅಂಡ್ 10 to 15 minutes ಡ್ರೈ ಆಗಕ್ ಬಿಡ್ತೀವಿ. ಓಕೆ, 10 to 15 minutes ಡ್ರೈ ಆಗಿಬಿಟ್ಟು ಆಮೇಲೆ ನಾವೇನ್ ಮಾಡ್ತೀವಿ, ರಿಮೂವ್ ನ ಮಾಡ್ತೀವಿ. ಸ್ಪಂಜ್ ಅಲ್ಲೋ ಅಥವಾ ಒಂದು ವಾಟರ್ ಅಲ್ಲೋ ನಾವೇನ್ ಮಾಡ್ತೀವಿ, ಇದನ್ನ ರಿಮೂವ್ ಮಾಡ್ತೀವಿ. ಸ್ಪಂಜ್ ಅಲ್ಲಾರು ರಿಮೂವ್ ಮಾಡಿ ಅಥವಾ ಡೈರೆಕ್ಟ್ ವಾಟರ್ ನೀವು ವಾಶ್ ಮಾಡ್ಕೊಬಿಟ್ಟು ವಾಟರ್ ಅಲ್ಲೇ ವೀಕ್ ಅಲ್ಲಿ 2 times ನೀವು ಯೂಸ್ ಮಾಡಬಹುದು, 1 time ನೀವು ಯೂಸ್ ಮಾಡಬಹುದು. ಬಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ವಾರ್ನಿಂಗು ಸಹ ನಮ್ಗೆ ಕೊಟ್ಟಿರ್ತಾರೆ. ಓಕೆನಾ, ಎಷ್ಟು ಬೆನಿಫಿಟ್ಸ್ ಜೊತೆ ಒಂದು ವಾರ್ನು ಸಹ ಮಾಡಿರ್ತಾರೆ ನಮ್ಗೆ. ಅದನ್ನೆಲ್ಲ ಒಂದು ನಾವು ಡಿಸ್ಕ್ರಿಪ್ಷನ್ ಎಲ್ಲ ನಾವು ಓದಿದ್ರೇನೆ ನಮ್ಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. ಹೇಗೆ ಅಪ್ಲೈ ಮಾಡ್ಬೇಕು, ಪ್ರೋಸೆಸ್ ನಾವು ಫಾಲೋ ಮಾಡ್ಬೇಕು ಯಾವಾಗ್ಲೂ. ಸೊ ಡು ನಾಟ್ ಅಪ್ಲೈ ಆನ್ ಬ್ರೋಕನ್ ಆರ್ ಇನ್ಫ್ಲೈಮ್ಡ್ ಸ್ಕಿನ್. ಓಕೆನಾ, ನಮ್ಮ ಒಂದು ಲೈಕ್ ಸ್ಕ್ರಾಚಸ್, ರೆಡ್ನೆಸ್ ಅಥವಾ ಪಿಂಪಲ್ಸ್, ಮಾರ್ಕ್ಸ್ ಲೈಕ್ ಅದ್ರನ್ನ ಟಚ್ ಮಾಡಿದ್ರೇನೆ ನಮ್ಗೆ ಏನಾಗುತ್ತೆ, ಲೈಕ್ ಸ್ವಲ್ಪ ಉರಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ತರ ಒಂದು ಪ್ರಾಡಕ್ಟ್ ಅದ್ರ ಮೇಲೆ ಹಾಕ್ದಾಗ ಏನಾಗುತ್ತೆ, ಅದು ಇನ್ನೂ ತುಂಬಾ ಜಾಸ್ತಿ ಇನ್ಫೆಕ್ಷನ್ಸ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫಸ್ಟ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಎನಿಥಿಂಗ್ ಬ್ರೋಕನ್ ಏರಿಯಾಸ್ ಗಳು, ಕಟ್ ಮಾರ್ಕ್ಸ್ ಏನಾದ್ರು ಇದ್ರೆ ಆ ಒಂದು ಏರಿಯಾದಲ್ಲಿ ನಾವು ಅದನ್ನ ಯೂಸ್ ಮಾಡಬಹುದು. ಸ್ವಲ್ಪ ಅದನ್ನ ಬಿಟ್ಟು ಬೇರೆ ಕಡೆ ನಾವು ಹಾಕ್ತಾ ಹೋಗ್ಬೇಕು. ಇದ್ರ ನೆಟ್ ವೇಟ್ ಬಂದು 100 ಗ್ರಾಮ್ಸ್ ಎರಡು ಸಹ 100 ಗ್ರಾಮ್ಸ್ ಇದೆ. ಅಂಡ್ ಪ್ರೈಸು ಸಹ ಸೇಮ್ ಪ್ರೈಸ್ 135. ಸೊ ಇದನ್ನ ನೀವು ತಗೋಬಹುದು. ತುಂಬಾ ಅಷ್ಟು ಏನು ಎಕ್ಸ್ಪೆನ್ಸಿವ್ ಅನ್ನೋದೇನು ಇಲ್ಲ, ಬಜೆಟ್ ಫ್ರೆಂಡ್ಲಿನೇ ಇದೆ. ಇದೆಲ್ಲ ನೀವು ಸ್ಕಿನ್ ರೋಟೀನ್ಗೆ ಇದು ಬೆಸ್ಟ್ ರಿಸಲ್ಟ್ ಸಹ ಕೊಡುತ್ತೆ. ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಅಂತ ನಾವು ಹೇಳಬಹುದು. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಬಯೋಟಿಕ್ ಅವರ ಒಂದು ಅಡ್ವಾನ್ಸ್ಡ್ ಆಯುರ್ವೇದ ಫ್ರೂಟ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ ಇದು. ಓಕೆನಾ, ಸೊ ಇದು ಬಂದು ಯಾವುದಕ್ಕೆ ಈ ಫೇಸ್ ಪ್ಯಾಕ್ ಅಪ್ಪ ಅಂದ್ರೆ, ಡೀಪ್ ಪಿಗ್ಮೆಂಟೇಶನ್ ಅಂಡ್ ಟ್ಯಾನ್ ರಿಮೂವಲ್ ಅವ್ರಿಗೆ ಒಂದು ಇದು ಬೆಸ್ಟ್ ಫೇಸ್ ಪ್ಯಾಕ್ ಅಂತ ನಾವು ಹೇಳ್ಬಹುದು. ಓಕೆನಾ, ಸೊ ನನ್ನ ಒಂದು ಫೇಸ್ ಡೀಪ್ ಪಿಗ್ಮೆಂಟೇಶನ್ ಅನ್ನೋದೇನು ಇಲ್ಲ, ಬಟ್ ಟ್ಯಾನ್ ರಿಮೂವಲ್ ಮಾಡೋಕ್ಕೋಸ್ಕರ ನಾನಿಂದು ಸಮ್ ಟೈಮ್ ನಾನು ಇದನ್ನ ಯೂಸ್ ಮಾಡ್ತೀನಿ. ಓಕೆನಾ, ಸೊ ಇನ್ನು ಇದು ತುಂಬಾನೇ ಇದೆ. ಸೊ ಇದು ಬಂದು ಒಂದು ಬರ್ಗಂಡಿ ಮರೂನ್ ಕಲರ್ ಅಲ್ಲಿ ಇದು ಬರುತ್ತೆ. ಓಕೆನಾ, ಸೊ ಇದು ಫಾರ್ ಆಯಿಲ್ ಸ್ಕಿನ್ ಟೈಪ್, ಇದು ಫಾರ್ ಆಯಿಲ್ ಸ್ಕಿನ್ ಟೈಪ್. ಅಂಡ್ ಇದ್ರ ನೆಟ್ ವೇಟ್ ಬಂದು 15 ಗ್ರಾಮ್ಸ್ ಇದೆ, 15 ಗ್ರಾಮ್ಸ್ ಬರುತ್ತೆ. ಸೊ ಇದು ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ನಿಮ್ಗೆ ಹೇಳ್ಬೋದು. ಒಳ್ಳೆ ಸ್ಕಿನ್ ಕೇರ್ಗೆ ಇದು ತುಂಬಾ ಬಹಳಷ್ಟು ಜನ ಇದನ್ನ ಯೂಸ್ ಮಾಡ್ತಾ ಇದಾರೆ ಇನ್ನೂ. ಸೊ ಇದ್ರ ಒಂದು ಬೆನಿಫಿಟ್ ಅಂಡ್ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅಪ್ಲೈ ಈವನ್ಲಿ ಯುವರ್ ಕ್ಲೆನ್ಸ್ಡ್ ಫೇಸ್ ಅಂಡ್ ನೆಕ್. ಸೇಮ್ ಎಲ್ಲಾದ್ರಲ್ಲೂ ನೀವು, ಅದಕ್ಕೆ ನಾನು ಹೇಳೋದು ಒಂದು ಬ್ಯಾಕ್ ಸೈಡ್ ಟು ಯೂಸ್ ಅಪ್ಲೈ ಹೇಗ್ ಮಾಡ್ಬೇಕು ಅನ್ನೋದನ್ನ ನೀವು ಹೇಳ್ತಾರೆ ಅದನ್ನ. ಓಕೆ, ಸೊ ಫಸ್ಟ್ ನಾವೇನ್ ಮಾಡಿ ನಮ್ಮ ಫೇಸ್ಗೆ ಸೇಮ್ ಅದೇ ತರ ಕ್ಲೆನ್ಸ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ ಒಂದು 15-20 minutes ಲೀವ್ ಆನ್. ಓಕೆ, ಇದನ್ನ ಬಿಡ್ಬೇಕು. 15 to 20 minutes ಇದನ್ನ ಬಿಡ್ಬೇಕು. ಅಂಡ್ ದೆನ್ ಯು ಕ್ಯಾನ್ ವಾಶ್ ರೈನ್ಸ್ ವಿತ್ ವಾಟರ್ ಆರ್ ಡ್ಯಾಂಪ್ ವಾಶ್ ಕ್ಲಾತ್ಸ್. ಓಕೆ, ನೀವು ವಾಶ್ ಕ್ಲಾತ್ಸ್, ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಕ್ಲಾತ್ ಅಲ್ಲೋ, ಕಾಟನ್ ಕ್ಲಾತ್ ಅಲ್ಲೋ ಅಥವಾ ನೀವು ನೀರಲ್ಲೇ ನೀವು ಅದನ್ನ ಡೈರೆಕ್ಟ್ ವಾಶ್ ಮಾಡ್ಕೊಂಡು ತೊಳ್ಕೋಬಹುದು. ಅಂಡ್ ಯೂಸ್ ಡೈಲಿ ಆರ್ ಆಸ್ ಅ ನೀಡೆಡ್ ಟು ಲೈಟನ್ ಅಂಡ್ ಬ್ರೈಟನ್ ದ ಕಂಪ್ಲೆಕ್ಷನ್ಸ್. ಇದು ನಿಮಗೆ ಒಂದು ಬ್ರೈಟ್ನೆಸ್ ಕೊಡುತ್ತೆ. ಡೈಲಿ ನೀವು ಇದನ್ನ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ, ಬಟ್ ಇದು ನಿಮ್ಗೆ ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ನೀವು ಡೈಲಿ ಯೂಸ್ ಮಾಡಬಹುದು ಫಾರ್ ಲೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಗೋಸ್ಕರ. ಓಕೆನಾ, ಸೊ ಇದು ಬಂದು ಎಷ್ಟಕ್ಕಿದೆ, 100 rupees ಅಲ್ಲಿ ನಿಮ್ಗೆ ಸಿಗುತ್ತೆ. 100 rupees ಅಲ್ಲಿ ಸಿಗುತ್ತೆ. ನೋಡ್ತಾ ಇದ್ರಲ್ವಾ, ಬಯೋಟಿಕ್ ಅವ್ರದ ಒಂದು ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಇದು. ತುಂಬಾನೇ ಲೈಕ್ ಯೂಸ್ಫುಲ್ ಇದೆ ಇದು. ಓಕೆನಾ, ವರ್ತ್ ಇಟ್. ಈ ಒಂದು ಪ್ರೈಸ್ಗೆ ವರ್ತ್ ಇಟ್. ಇದು ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಸಜೆಸ್ಟ್ ನಾನು ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಇದು ಒಂದು ಆರ್ಗನೈಸ್ಲಿ ಪ್ಯೂರ್ ಅಂಡ್ ಇದು ಒಂದು ಡರ್ಮಟಾಲಜಿಸ್ಟ್ ಅವರು ಒಂದು ಸಜೆಸ್ಟ್ ಮಾಡಿದ್ದಾರೆ. ಫ್ರೀ ಡರ್ಮಟಾಲಜಿಸ್ಟ್ ಒಂದು ಟೆಸ್ಟೆಡ್ ಫಾರ್ ಅ ಸೇಫ್ಟಿ. ಓಕೆ, ಫಾರ್ ಅ ಸೇಫ್ಟಿ ಇದೆ ತುಂಬಾನೇ. ಅಂಡ್ ಇದರಲ್ಲಿ ಏನು ಆತರ ನನಗೆ ಒಂದು ನಾನು ಯೂಸ್ ಮಾಡಿದೀನಿ, ಅದ್ರ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ದಿಸ್ ಇಸ್ ಅ ಬೆಸ್ಟ್. ಓಕೆ, ಸೊ ದೆನ್ ನೆಕ್ಸ್ಟ್ ಬಂದು ನಾನು ನಿಮ್ಗೆ ಇದೆಲ್ಲ ಫೇಸ್ ಪ್ಯಾಕ್
ಇದೆಲ್ಲ ಫೇಸ್ ಪ್ಯಾಕ್ ಅಂಡ್ ಫೇಸ್ ಸ್ಕ್ರಬ್ ನಾನು ನಿಮ್ಗೆ ತೋರಿಸ್ದೆ. ಓಕೆನಾ, 2 ಫೇಸ್ ಪ್ಯಾಕ್ ತೋರಿಸ್ದೆ, ಒಂದು ಸ್ಕ್ರಬ್ ತೋರಿಸ್ದೆ. ದೆನ್ ನೆಕ್ಸ್ಟ್ ಇದು ಸ್ವಲ್ಪ ಫೇಸ್ ಪಿಲ್ ಪಿಲ್ ಆಫ್ ಫೇಸ್ ಮಾಸ್ಕ್ ಇದು. ಓಕೆ, ಇದು ಬಂದು ನೋಡಿ ವಾವ್ ಸ್ಕಿನ್ ಕೇರ್, ವಾವ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದು. ನೋಡ್ತಾ ಇದ್ರಲ್ವಾ, ಇದು ಬಂದು ವಾವ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನೋಡಿ. ವಾವ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದು ಡೀಪ್ ಕ್ಲೆನ್ಸಿಂಗ್ ಅಂಡ್ ಪಿಲ್ ಆಫ್ ಫೇಸ್ ಪ್ಯಾಕ್. ಇದು ಪಿಲ್ ಆಫ್ ಫೇಸ್ ಪ್ಯಾಕ್. ಇದು ಲೈಕ್ ಇದು ನಿಮ್ಮ ಒಂದು ಬ್ಲಾಕ್ ಹೆಡ್ಸ್ ನ ರಿಮೂವ್ ಮಾಡೋದು. ಇದನ್ನ ಯೂಸ್ ಮಾಡೇ ಇರ್ಬೋದು, ಕೆಲವೊಬ್ರು ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ, ಯೂಸ್ ಮಾಡಿರ್ತಾರೆ. ಸೊ ಇದು ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇರೋದು. ಸೊ ಇದು ಸೇಮ್ ಅದೇ ಮೆಥಡು. ಸೊ ಇದು ಬಂದು 100 ಮಿಲಿ ಬರುತ್ತೆ. 100 ಮಿಲಿ ಇದ್ರ ನೆಟ್ 100 ಮಿಲಿ ಇದೆ. ಇದು ಮೇಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಇದು ಆಗಿರುವಂತದ್ದು. ಅಂಡ್ ಇದ್ರ ಪ್ರೈಸ್ ಬಂದು 399 400 ಅಂತ ತಿಳ್ಕೊಳ್ಳಿ. 1 ರೂಪೀಸ್ ಯಾಕೆ 400 ಇದೆ, ಇದು 400 ಸಮಥಿಂಗ್. ಸೊ ಇದು ಬಂದು ಇದರಲ್ಲಿ ಸಜೆಷನ್ ಕೊಟ್ಟಿದ್ದಾರೆ. ಸ್ಟೀಮ್ ಯುವರ್ ಫೇಸ್ ಕೇರ್ಫುಲಿ ವಿತ್ ದ ಫೇಸ್ ಸ್ಟೀಮರ್ ಆರ್ ಹಾಟ್ ಡ್ಯಾಮ್ ಟವಲ್ ಬಿಫೋರ್ ಅಪ್ಲೈಯಿಂಗ್ ದ ಫೇಸ್ ಮಾಸ್ಕ್ ವಿಲ್ ಹೆಲ್ಪ್ ಓಪನ್ ಪೋರ್ಸಸ್ ಅಂಡ್ ಡಿಲಿವರ್ ಬೆಟರ್ ರಿಸಲ್ಟ್ಸ್. ಓಕೆ, ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ, ಈ ಪಿಲ್ ಆಫ್ ಮಾಸ್ಕ್ ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಫೇಸ್ಗೆ ಸ್ಟೀಮ್, ಹಾಟ್ ವಾಟರ್ ಇಂದ ಸ್ಟೀಮ್ ತಗೋಬೇಕು. ಯಾಕಂತಾನು ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಯಾಕತರ, ಇದೇ ಒಂದು ಪ್ರಾಡಕ್ಟ್ ಅಂತಲ್ಲ, ಎನಿಥಿಂಗ್ ಸ್ಕ್ರಬ್ ನೀವು ಯೂಸ್ ಮಾಡಿದ್ರು ಸಹ ಅಷ್ಟೇನೆ. ಸೊ ನಾನು ನಿಮ್ಗೆ ಅದನ್ನ ಹೇಳದ್ ಮರ್ತ್ಬಿಟ್ಟೆ. ಇದನ್ನ ನೋಡಾದ್ಮೇಲೆ ನನ್ಗೆ ಓದಾದ್ಮೇಲೆ ಒಂದು ಫ್ಲಾಶ್ ಆಯ್ತು. ಸೊ ಏನಪ್ಪಾ ಅಂದ್ರೆ ನಾವು ಈ ತರ ಒಂದು ಪ್ರಾಡಕ್ಟ್ ಫೇಸ್ ಪಿಲ್ ಆಫ್ ಮಾಸ್ಕ್ ಆಗ್ಲಿ ಅಥವಾ ಸ್ಕ್ರಬ್ ಆಗ್ಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ಹಾಟ್ ವಾಟರ್ ಇಂದ ಸ್ಟೀಮ್ ತಗೋಬೇಕು. ಓಕೆನಾ, ಸ್ಟೀಮ್ ತಗೋಬೇಕು. ಸ್ಟೀಮ್ ತಗೊಂಡಾದ್ಮೇಲೆ ಅದು ಏನಪ್ಪಾ ಆಗುತ್ತೆ ಅಂದ್ರೆ ಓಪನ್ ಲೈಕ್ ಬ್ಲಾಕ್ ಹೆಡ್ಸ್ ಇರುತ್ತಲ್ಲ, ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತಲ್ಲ, ಅದೊಂದು ಓಪನ್ ಆಗಿರುತ್ತೆ. ಓಕೆನಾ, ಓಪನ್ ಆಗಿರುತ್ತೆ ಅಂದ್ರೆ ಹೊರಗಡೆ ಬಂದಿರುತ್ತೆ ಅದು. ಸೊ ನಮ್ಗೆ ಅದು ರಿಮೂವ್ ಮಾಡೋಕೆ ಏನಾಗುತ್ತೆ, ಈಸಿ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಫ್ ದ ಮಾಸ್ಕ್ ಹ್ಯಾಸ್ ಬಿನ್ ಅಪ್ಲೈಡ್ ಟು ಕ್ಲೋಸ್ ದ ಹೇರ್ ಲೈನ್ ಆರ್ ದ ಐಬ್ರೋಸ್ ಆರ್ ಇಫ್ ಇಟ್ ದ ಟೂ ಪೇನ್ಫುಲ್ ಟು ರಿಮೂವ್, ವಾರ್ಮ್ ವಾಟರ್ ವಿಲ್ ಲೂಸನ್ ಅಂಡ್ ರಿಮೂವ್ ಇಟ್. ಸೊ ಇದ್ರಲ್ಲಿ ನಿಮ್ಗೆ ಏನ್ ಸಜೆಸ್ಟ್ ಕೊಟ್ಟಿದಾರಪ್ಪ ಅಂದ್ರೆ ಇದು ರಿಮೂವ್ ಮಾಡುವಾಗ ತುಂಬಾನೇ ಲೈಕ್ ಹಾರ್ಶ್ ಆಗಿ ಕಾಣಿಸುತ್ತೆ, ಲೈಕ್ ಪೇನ್ಫುಲ್ ಆಗಿರುತ್ತೆ ಇದು. ಯಾಕಂದ್ರೆ ನಾನು ಇದನ್ನ ಯೂಸ್ ಮಾಡಿದೀನಿ, ಬಟ್ ಈ ಒಂದು ಟೆಕ್ನಿಕ್ ನನ್ನಲ್ಲಿ ಸ್ಟಾರ್ಟಿಂಗ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿರ್ಲಿಲ್ಲ. ಲೈಕ್ ಹಾಟ್ ವಾಟರ್ ನ ಸ್ಟೀಮ್ ತಗೊಂಡಿದ್ದೆಲ್ಲ ನಾನು ಮಾಡಿರ್ಲಿಲ್ಲ. ಪೇನ್ಫುಲ್ ನನಗೆ ತುಂಬಾ ಆಗಿತ್ತು ರಿಮೂವ್ ಮಾಡಿದಾಗ. ಯಾಕಂದ್ರೆ ಫೇಶಿಯಲ್ ಹೇರ್ ಇರುತ್ತಲ್ಲ, ಫೇಶಿಯಲ್ ಹೇರ್ ಇರುತ್ತೆ, ಅದ್ರಲ್ಲಿ ನಾವು ಇದನ್ನ ಪಿಲ್ ಆಫ್ ಮಾಸ್ಕ್ ಹಾಕಿ ಇದನ್ನ ಒಂದೇ ಸಲ ಒಂದು ಹಾರ್ಶ್ ಆಗಿ ಇಳಿಯೋದ್ರಿಂದ ನಮ್ಗೆ ಏನಾಗುತ್ತೆ, ಪೇನ್ ಆಗುತ್ತೆ. ಓಕೆನಾ, ಪೇನ್ ಆಗುತ್ತೆ. ಸೊ ಇದ್ರಲ್ಲಿ ಅದೇ ಹೇಳಿದಾರೆ, ಈ ತರ ಪೇನ್ಫುಲ್ ಆಗಿದೆ, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಹಾಟ್ ವಾಟರ್ ಇಂದ ನಾವು ಸ್ಟೀಮ್ ತಗೊಂಡಾಗ ಇದು ಒಂದು ಈಸಿ ಒಂದು ಇದು ನಮ್ಗೆ ಲೈಕ್ ಪೇನ್ಲೆಸ್ ಇರುತ್ತೆ. ಎನಿಥಿಂಗ್ ಒಂಥರ ಗಾಯ ಸ್ಕ್ರಾಚಸ್ ಇದ್ರೆ ಅಲ್ಲಿ ಇದನ್ನು ಸಹ ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಆ ಒಂದು ಜಾಗದಲ್ಲಿ, ಆ ಒಂದು ಪಾರ್ಟ್ ಅಲ್ಲಿ ಅವಾಯ್ಡ್ ಮಾಡ್ಬೇಕು ನೀವು. ಓಕೆನಾ, ಸೊ ಇದು ಬಂದು ಒಂದು 399 ಸಿಗುತ್ತೆ. ಸೊ ಇದೆ ಕ್ಯಾಫೆನ್ ಅವರ ಒಂದು ಮಿಲ್ಕಿ ಬ್ರಾ ಕಾಫಿ ಸ್ಕ್ರಬ್ ಇದೆ ನನ್ನ ಹತ್ರ. ಸೊ ವಿಚ್ ಇಸ್ ಆಲ್ ಟೈಮ್ ಮೈ ಫೇವ್ರೆಟ್ ಅಂತ ನೀವು ಹೇಳ್ಬೋದು. ಬಿಕಾಸ್ ಯಾಕಪ್ಪ ಅಂದ್ರೆ ಇದ್ರಲ್ಲಿ ಇರುವಂತ ಒಂದು ಲೈಕ್ ಮ್ಯಾಜಿಕ್ ನನಗೆ ಯಾವ್ದ್ರಲ್ಲೂ ಕಾಣಿಸಲ್ಲ. ಯಾಕೆ ಗೊತ್ತಾ, ಇದ್ರಲ್ಲಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೇಗ್ ರಿಮೂವ್ ಆಗುತ್ತೆ ಅಂದ್ರೆ ಲೈಕ್ ಚುಟ್ಕಿಲಿ ಇದು ರಿಮೂವ್ ಆಗುತ್ತೆ, ಗೊತ್ತೇ ಆಗೋಲ್ಲ. ಅಷ್ಟೊಂದು ಲೈಕ್ ಪೇನ್ಲೆಸ್ ಇದೆ, ಏನು ಇದು ಪೇನ್ ಗಿನ್ ಏನು ಆಗಲ್ಲ. ಅಂಡ್ ಇದ್ರ ನೆಟ್ ಕ್ವಾಂಟಿಟಿ ಬಂದು 75 ಗ್ರಾಮ್ಸ್ ಬರುತ್ತೆ. ಇದು 75 ಗ್ರಾಮ್ಸ್ ಅಲ್ಲಿ ಇದೆ. ಅಂಡ್ ಇದ್ರ ಪ್ರೈಸ್ ಬಂದು 229 ಇದೆ. 229 ಇದೆ. ಅಂಡ್ ದಿಸ್ ವಿಚ್ ಇಸ್ ರಿಯಲಿ ಗುಡ್ ಫಾರ್ ಸ್ಕಿನ್. ಅಂಡ್ ಇದು ಲೈಕ್ ಆಲ್ ಸ್ಕಿನ್ ಟೈಪ್ ಹೇಳಿದ್ದಾರೆ ಇದು. ಓಕೆನಾ, ಆಲ್ ಸ್ಕಿನ್ ಟೈಪ್ ಇದೆ. ಅಂಡ್ ಸೇಮ್ ಪ್ರಾಸೆಸ್ ಎಲ್ಲಾದ್ರಲ್ಲೂ, ಇದ್ರಲ್ಲೂ ಸಹ ಸೇಮ್ ಪ್ರಾಸೆಸ್ ಕೊಟ್ಟಿದ್ದಾರೆ. ಫಸ್ಟ್ ನಮ್ಮ ಫೇಸ್ ಅನ್ನ ಕ್ಲೀನ್ ಮಾಡ್ಕೋಬೇಕು. ಅಂಡ್ ದೆನ್ ಯು ಕ್ಯಾನ್ ಅಪ್ಲೈ ಆನ್ ಯುವರ್ ಫೇಸ್, ನೆಕ್ ಅಂಡ್ ಜೆಂಟಲಿ ಸ್ಕ್ರಬ್ ಇನ್ ಎ ಸರ್ಕಲ್ ಮೋಷನ್ ಅಲ್ಲಿ ಇದನ್ನ ನಾವು ಜಸ್ಟ್ 4 ಮಿನಿಟ್ಸ್, ಓಕೆನಾ, ಒಂದು 4-5 ಮಿನಿಟ್ಸ್, ಅಷ್ಟು ಜಾಸ್ತಿ ಇದ್ರಲ್ಲಿ ಏನು ಎಕ್ಸಾಕ್ಟ್ ಟೈಮ್ ಕೊಟ್ಟಿಲ್ಲ. ಸೊ ದೆನ್ ನೆಕ್ಸ್ಟ್ ಒಂದು ಸರ್ಕಲ್ ಮೋಷನ್ ಅಲ್ಲಿ ಇದನ್ನ ಸ್ಕ್ರಬ್ ಮಾಡ್ಬೇಕು. ಸರ್ಕಲ್ ಮೋಷನ್ ಅಂದ್ರೆ ಗೊತ್ತೇ ಇದೆ ನಿಮ್ಗೆ. ಈ ತರ ಒಂದು ಸರ್ಕಲ್ ಮೋಷನ್ ನಾವೇನ್ ಮಾಡ್ಬೇಕು, ಸ್ಕ್ರಬ್ ನ ಮಾಡ್ಬೇಕು ಆಲ್ ಓವರ್ ಫೇಸ್, ಅಂಡರ್ ಐ ಹತ್ರ ಎಲ್ಲ ಬಿಟ್ಟಿ. ಓಕೆನಾ, ಐಸ್ ಅರೌಂಡ್ ಬಿಟ್ಟಿ ಅವಾಯ್ಡ್. ಅಂಡ್ ವಾಶ್ ಆಫ್ ವಿತ್ ದ ವಾಟರ್, ಯೂಸ್ ಇಟ್ ಟ್ವಿಸ್ ಎ ವೀಕ್ ಫಾರ್ ಅ ಕ್ಲಿಯರ್ ಸ್ಕಿನ್.
ಓಕೆನಾ, ಒಂದು ಕ್ಲಿಯರ್ ಸ್ಕಿನ್ ಇದು ಕೊಡುತ್ತೆ ನಿಜವಾಗ್ಲೂ. ಈ ಒಂದು ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಇದೆ. ಈ ಒಂದು ಕಂಪನಿ ಸ್ವಲ್ಪ ಜನಕ್ಕೆ ಇದು ಹಿಡ್ಸಲ್ಲ. ತುಂಬಾನೇ ಜನ ಇದ್ರ ಬಗ್ಗೆ ಬ್ಯಾಡ್ ರಿವ್ಯೂಸ್ ಕೊಟ್ಟಿದ್ದಾರೆ. ಬಟ್ ನಾನ್ ಇದ್ರ ಬಗ್ಗೆ ನಾನು ಬೆಸ್ಟ್ ಅಂಡ್ ಗುಡ್ ರಿವ್ಯೂಸ್ ಕೊಡ್ತೀನಿ. ಹಾನೆಸ್ಟ್ಲಿ ರಿವ್ಯೂ ಕೊಡ್ತೀನಿ ನಾನು. ಬಿಕಾಸ್ ಯಾಕಪ್ಪ ಅಂದ್ರೆ ನನಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನನ್ಗೇನು ನನ್ನ ಫೇಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಯಾವುದೇ ಕಾರಣಕ್ಕೂ. ಇದು ಎಲ್ಲಾ ಪ್ರಾಡಕ್ಟ್ ಫೇಸ್ ವಾಶ್ ಆಗ್ಲಿ, ಬಾಡಿ ಸ್ಕ್ರಬ್ ಆಗ್ಲಿ ಅಂಡ್ ಫೇಸ್ ಸ್ಕ್ರಬ್ ಆಗ್ಲಿ, ನಾನು ಎಲ್ಲಾ ಕೂಡ ಸಹ ನಾನು ಯೂಸ್ ಮಾಡಿದೀನಿ. ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಒಳ್ಳೆ ರಿಸಲ್ಟ್ ನನಗ್ ಬಂದಿದೆ, ಒಳ್ಳೆ ರಿವ್ಯೂಸ್ ನಾನು ಕೊಡ್ತೀನಿ. ಸೊ ಇದು ಕೆಲವೊಬ್ರಿಗೆ ಹಿಡಿಸುತ್ತೆ, ಕೆಲವೊಬ್ರಿಗೆ ಹಿಡಿಸಲ್ಲ. ಬಟ್ ನನಗಿದು ಬೆಸ್ಟ್. ಸೊ ದೆನ್ ನೆಕ್ಸ್ಟ್ ಒಂದು ಕ್ವಿಕ್ ಅಬ್ಸರ್ವ್ಡ್ ನಾನ್ ಸ್ಟಿಕ್ಕಿ. ಆಕ್ಚುಲಿ ಇದು ನಾನ್ ಸ್ಟಿಕ್ಕಿ ಬರುತ್ತೆ. ಓಕೆ, ಇದು ನಾನ್ ಸ್ಟಿಕ್ಕಿ ಇದೆ ಅಂಡ್ ಇದು ಡರ್ಮಟಾಲಜಿಸ್ಟ್ ಟೆಸ್ಟೆಡ್. ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಇದೆ. ಇದು ನೀವು ಈಸಿ, ನೀವು ಇದನ್ನ ಯೂಸ್ ಮಾಡ್ಬೋದು. ಆತರ ಏನು ಇಲ್ಲ, ಓದು ಸಜೆಸ್ಟ್ ಇಲ್ಲ, ಏನು ಇಲ್ಲ, ಹೇಗೆ ಯೂಸ್ ಮಾಡ್ಬೇಕು ಅನ್ನೋಂಥ ಭಯ ಇರೋಲ್ಲ. ಇದನ್ನ ನೀವು ಯೂಸ್ ಮಾಡ್ಬೋದು. ಅಂಡ್ ಇದು ಬಂದಿ ನಾನ್ ಸ್ಟಿಕ್ಕಿ ಇದೆ. ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನೋಡಿ, ಇದು ನಿಜ ನಾನ್ ಸ್ಟಿಕ್ಕಿ. ನೋಡಿ, ಕಾಣಿಸ್ತಿದ್ಯಾ? ನೋ ಸ್ಟಿಕ್ಕಿ, ನೋ ಸ್ಟಿಕ್ಕಿ. ನೋಡಿ, ನೋ ಸ್ಟಿಕ್ಕಿ. ಲೈಕ್ ಇದು ಹೇಗಿದೆ ಅಂದ್ರೆ ಲೈಕ್ ಏನೋ ನಾನು ಫೇಸ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದೀವಿ ಆ ತರ ಕಾಣಿಸುತ್ತೆ ಇದು. ಆಕ್ಚುಲಿ ಸನ್ಸ್ಕ್ರೀನ್ ಮೈ ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿಚ್ ಇಸ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್, ಲ್ಯಾಕ್ಮೆ ಅವರ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಇದು. ಆಲ್ ಸ್ಕಿನ್ ಟೈಪ್ ಇದೆ. ಅಂಡ್ ಇದನ್ನು ಸಹ ಐಸ್ ಅರೌಂಡಿಂಗ್ ನಾವು ಅವಾಯ್ಡ್ ಮಾಡಬೇಕು. ದಿಸ್ ಇಸ್ ಬೆಸ್ಟ್. ಅಂಡ್ ದೆನ್ ನೆಕ್ಸ್ಟ್ ಇನ್ನೊಂದಿದೆ ನನ್ನ ಹತ್ರ, ಲ್ಯಾಕ್ಟೋ ಕಂಪನಿಯವರ ಒಂದು ಸನ್ಸ್ಕ್ರೀನು ಫಾರ್ ಆಯಿಲಿ ಸ್ಕಿನ್ ಇದು. ಅಂಡ್ ಇದ್ರ ನೆಟ್ ವೇಟ್ ಬಂದು 50 ಗ್ರಾಮ್ಸ್ ಇದೆ. ಇದು 50 ಗ್ರಾಮ್ಸ್ ಬರುತ್ತೆ. ಇದು ತುಂಬಾನೇ ಲೈಕ್ ಇದು ಸ್ಟಿಕ್ಕಿನೇ, ನಾನ್ ಸ್ಟಿಕ್ಕಿ ಅಂತಲೇ ಸ್ಟಿಕ್ಕಿನೇ ಇದೆ. ಅಂಡ್ ವೆರಿ ವಾಟರ್ ರೆಸಿಸ್ಟೆಂಟ್ ಇದೆ ಅಂತೆ. ಸೇಮ್ ಟೆಸ್ಟೆಡ್ ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಇದೆ ಅಂತ ಯೂಸ್ ಮಾಡಬಹುದು. ಇದು ಒಳ್ಳೆ ಸನ್ಸ್ಕ್ರೀನ್. ನಾನು ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಬಿಕಾಸ್ ಲೈಕ್ ಇದು ನನಗೆ ಫೇಸ್ ಮೇಲೆ ಆದ ತಕ್ಷಣ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಇದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇದ್ರಲ್ಲಿ ಸಿಗೋಲ್ಲ ಆಕ್ಚುಲಿ. ಬಟ್ ಎರಡು ಬೆಸ್ಟ್ ಇದೆ. ಓಕೆನಾ, ಇದು ಲ್ಯಾಕ್ಮೆದು. ಆಕ್ಚುಲಿ ಇದು ಲ್ಯಾಕ್ಟೋ ಅವ್ರದ್ದು, ಇದು ಲ್ಯಾಕ್ಮೆ ಅವ್ರದ್ದು. ಸೊ ವಿಚ್ ಇಸ್ ಈ ತರ ಒಂದು ಕ್ರೀಮಿ ಬರುತ್ತೆ. ಅದು ತೋರಿಸ್ತೀನಿ ನೋಡಿ. ಓ ಗಾಡ್, ಜಾಸ್ತಿ ಬಿಡ್ಬಿಡ್ತಾ. ಸೊ ಆಕ್ಚುಲಿ ಈ ತರ ಬರುತ್ತೆ ಇದು, ನೋಡ್ತಾ ಇದ್ರಲ್ವಾ? ಇದೊಂಥರ ಕ್ರೀಮಿ ಬರುತ್ತೆ, ಗ್ರೇ ಕಾಣಿಸುತ್ತೆ ಇದು. ನೋಡ್ತಾ ಇದ್ದೀರಾ? ನೋಡಿ ಹೇಗ್ ಕಾಣಿಸ್ತಿದ್ಯಲ್ವಾ? ಇದು ಫೇಸ್ ಮೇಲೆ ಆದ ತಕ್ಷಣ ಲೈಕ್ ಅಬ್ಸರ್ವ್ ಆಗ್ಬಿಡುತ್ತೆ, ಲೈಕ್ ನ್ಯೂಟ್ರಲೈಸ್ ಆಗ್ಬಿಡುತ್ತೆ ಫೇಸ್ಗೆ. ಅದ್ರ ಮೇಲೆ ನೀವು ಲೈಕ್ ಯುನೋ ಬೇರೆ ಪ್ರಾಡಕ್ಟ್ ನೀವು ಅಪ್ಲೈ ಮಾಡ್ತಾ ಇದ್ರೆ ನೋಡ್ತಾ ಇರಿ ಹೇಗ್ ಕಾಣಿಸ್ತಿದ್ಯಲ್ವಾ? ಗ್ರೇ ನೋಡಿ, ಲೈಕ್ ಗ್ರೇ ಕಾಣಿಸ್ತೈತೆ ಇದು. ಬಟ್ ಇಟ್ಸ್ ಓಕೆ. ಬಟ್ ಬೆಸ್ಟ್, ಇದ್ರಲ್ಲೂ ಒಳ್ಳೆ ರಿಸಲ್ಟ್ ಇದೆ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಸಹ ಗುಡ್. ಇದಕ್ಕೆ ನಾನು ಪಾಯಿಂಟ್ಸ್ ನಾನು ಕೊಡಕ್ ಇಷ್ಟಪಡಲ್ಲ. ಸೊ ಇದ್ರ ಪ್ರೈಸ್ ಬಂದು ಆಕ್ಚುಲಿ ಇದ್ರ ಪ್ರೈಸ್ ಬಂದು 349 ಇದೆ ಈ ಸನ್ಸ್ಕ್ರೀನ್. ಇದು ಲ್ಯಾಕ್ಟೋ ಬಂದ್ರಿ, ಈ ಲ್ಯಾಕ್ಟೋ ಬಂದು 349 ಅಲ್ಲಿ ಸಿಗುತ್ತೆ. ಲ್ಯಾಕ್ಮೆ ಇದೆಯಲ್ಲ, ಇದು ಬಂದು 525. ಮೈ ಗಾಡ್, ದಿಸ್ ಇಸ್ ಎಕ್ಸ್ಪೆನ್ಸಿವ್. ಓಕೆ, ಸೊ ಇದು 525 ಅಲ್ಲಿ ಬರುತ್ತೆ. ಅಂಡ್ ಇದು 349 ಅಲ್ಲಿ ಬರುತ್ತೆ. ಬಟ್ ದಿಸ್ ಒನ್ ಇಸ್ ಬೆಸ್ಟ್. ಎಸ್. ಸೊ ನೆಕ್ಸ್ಟ್ ನನ್ನ ಹತ್ರ ಪ್ಯಾರಾಶೂಟ್ ಅಡ್ವಾನ್ಸ್ ಮಾಯಿಶ್ಚರೈಸರ್ ಇದೆ, ಲೋಷನ್, ಬಾಡಿ ಲೋಷನ್, ಸಾರಿ. ಸೊ ಎರಡು ಒಂದೇನೆ, ಬಟ್ ಸ್ವಲ್ಪ ವರ್ಕ್ ಬೇರೆ ಇದೆ. ಆಕ್ಚುಲಿ ಇದು ಸಿಲ್ಕಿ ಅಂಡ್ ಸ್ಮೂತ್ನೆಸ್ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಅಂಡ್ ಇದು ಬಂದು ಏಜರ್ಸ್ ಇದು. ಸೊ ಈ ಒಂದು ಪ್ಯಾರಾಶೂಟ್ ಇದೆಲ್ಲ ಲೈಕ್ ಯುನೋ ಇದು ಆಲ್ ಸ್ಕಿನ್ ಟೈಪ್, ವಿಚ್ ಇಸ್ ಆಲ್ ಟೈಮ್ ಮೈ ಫೇವ್ರೆಟ್ ಬಾಡಿ ಲೋಷನ್ ಅಂತ ಹೇಳ್ಬೋದು. ಇದು ಸಹ ನಾನು ನಿಮ್ಗೆ ಏನ್ ಹೇಳಿ, ಬಟ್ ವ್ಯಾಸಲಿನ್ ತರ ಒಂದು ವರ್ಕ್ ಮಾಡಲ್ಲ. ಬಟ್ ಓಕೆ ಇದೆ. ಅಂಡ್ ಇದ್ರ ನೆಟ್ ಕ್ವಾಂಟಿಟಿ ಬಂದು 250 ಮಿಲಿ ಇದೆ. ಓಕೆನಾ, 250 ಮಿಲಿ ಇದೆ. ಅಂಡ್ ಇದ್ರ ನೆಟ್ ಕ್ವಾಂಟಿಟಿ ಬಂದ್ರೆ 4 ಮಿಲಿ ಇದೆ. ಇದು ಬಂದು 450 ಬರುತ್ತೆ. ಅಂಡ್ ಇದು 198 ಅಲ್ಲಿ ಬರುತ್ತೆ.
ಓಕೆ, ಇದು ಸ್ವಲ್ಪ ಚಿಕ್ಕದಾಗಿದೆ ಅಂಡ್ ಇದು ಸ್ವಲ್ಪ ದೊಡ್ಡದಾಗಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ಬಾಡಿ ಲೋಷನ್. ಹೀಗೆ ಒಂದು ಈ ಡಿಸೆಂಬರ್ ಸ್ಟಾರ್ಟ್ ಆಗಿರೋದರಿಂದ ಒಂದು ಚಳಿ ಟೈಮ್ ಅಲ್ಲಿ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಇದು ಮಾಯಿಶ್ಚರೈಸ್ ಆಗಿರುತ್ತೆ. ಲೈಕ್ ಎಷ್ಟು ಅವರ್ಸ್ ಅಂದ್ರೆ ಲೈಕ್ 72 ಅವರ್ಸ್ ನಮ್ಮ ಸ್ಕಿನ್ಗೆ ಇದು ಮಾಯಿಶ್ಚರೈಸೇಷನ್ಸ್ ಕೊಡುತ್ತೆ. 74 ಅವರ್ಸ್ ಕೊಡುತ್ತೆ. ಯಾ ಬೆಸ್ಟ್ 74 ಅವರ್ಸ್. ಬಾಡಿ ಲೋಷನ್ ಬೇರೆ ಇದು ಸುವಿಯೋರಾ. ಇದು ವಿತ್ ಲೋಟಸ್ ಎಕ್ಸ್ಟ್ರಾಕ್ಟ್ ಅಂಡ್ ಆಲಿವೆರಾ ಎಕ್ಸ್ಟ್ರಾಕ್ಟ್ ಇದೆ ಇದರಲ್ಲಿ. ಅಂಡ್ ಇದ್ರ ಒಂದು ನೆಟ್ ಕ್ವಾಂಟಿಟಿ 1 ನಂಬರ್ ಇದೆ. ನೆಟ್ ವ್ಯಾಲ್ಯೂಮ್ ಬಂದು 200 ಮಿಲಿ ಇದೆ. ಅಂಡ್ ಇದು ನಿಮ್ಗೆ ಒಂದು 230 ಸಿಗುತ್ತೆ. ಇದು 230 ಸಿಗುತ್ತೆ. ಸೊ ಸುವಿಯೋರಾ ಇದ್ರ ಜೊತೆಗೆ ಒಂದು ಬಾಡಿ ಲೋಷನ್ ಅಂಡ್ ಒಂದು ಶಾಂಪೂ ಇತ್ತು. 1 ಮಿನಿಟ್ ತೋರಿಸ್ತೀನಿ. ಆಕ್ಚುಲಿ ಇದು ಶಾಂಪೂ ಅಲ್ಲ, ಆಕ್ಚುಲಿ ಇದು ಒಂದು ಜೆಲ್, ವನಿಲಾ ಫ್ಲೇವರ್ ಶವರ್ ಜೆಲ್ ಇದು. ಇದ್ರ ಜೊತೆಗೆ ಬಂದಿದ್ದು ನೋಡಿ, ನೋಡ್ತಿದ್ದೀರಲ್ವಾ, ಸುವಿಯೋರ ಒಂದು ಇದು ಶವರ್ ಜೆಲ್ ಇದೆ. ಇದು ಸೇಮ್ ಆಲಿವೇರಾ ಎಕ್ಸ್ಟ್ರಾಕ್ಟ್ ಅಂಡ್ ವಿತ್ ಗ್ಲಿಸರಿನ್ ಅಂಡ್ ಆಲಿವೇರಾ ಎಕ್ಸ್ಟ್ರಾಕ್ಟ್ ಇದೆ. ಎನಿಥಿಂಗ್ಸ್ ಆಕ್ಟರ್ಸ್ ಇರ್ಲಿ, ಸೆಲೆಬ್ರಿಟೀಸ್ ಗಳಿರ್ಲಿ, ಯಾರು ಆತರ ಸೋಪ್ ಅನ್ನ ಯೂಸ್ ಮಾಡಕ್ ಹೋಗಲ್ಲ. ಎಲ್ಲ ಲೈಕ್ ಈ ತರ ಒಂದು ಶವರ್ ಜೆಲ್, ಎಕ್ಸ್ಪೆನ್ಸಿವ್ ಶವರ್ ಜೆಲ್ಸ್ ಗಳನ್ನ ಅವ್ರು ಯೂಸ್ ಮಾಡ್ತಾರೆ. ಸೊ ಇದು ನಿಜವಾಗ್ಲೂ ಶವರ್ ಜೆಲ್ ಇದೆಯಲ್ಲ, ಲೈಕ್ ಸೋಪ್ ಒಂದೇ ವರ್ಕ್ ಆಗುತ್ತೆ ಅಂತಲ್ಲ, ಇದು ಸಹ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸಮ್ ಟೈಮ್ಸ್ ಐ ಯೂಸ್ ದಿಸ್. ಯಾವಾಗ್ಲಾರು ನಾನು ಇದನ್ನ ಯೂಸ್ ಮಾಡ್ಕೋತೀನಿ. ಆಕ್ಚುಲಿ ಇದು ವನಿಲಾ ಫ್ಲೇವರ್ ಇದೆ, ತುಂಬಾನೇ ಫ್ರೇಗ್ರೆನ್ಸ್ ಇದ್ರದ್ದು. ಐ ಲವ್ ಇಟ್, ರಿಯಲಿ ಐ ಲವ್ ಇಟ್. ಸೊ ದೆನ್ ನೆಕ್ಸ್ಟ್ ಬಂದು ನಾನು ನಿಮ್ಗೆ ಸಿರಮ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿರಮ್ಸ್ ನನ್ನ ಹತ್ರ ಯಾವ್ದಾವ್ದಿದೆ. ಮಿನಿಮಾಲಿಸ್ಟ್ ಅವರ ಒಂದು ಸಿರಮ್ಸ್ ಇದೆ ನನ್ನ ಹತ್ರ. 2 ಸಿರಮ್ಸ್ ಇದೆ, ನೋಡ್ತಿದ್ರಲ್ವಾ, 2 ಸಿರಮ್ಸ್ ಇದೆ. ಸೊ ಇದು ಬಂದು ನಮ್ಮ ಒಂದು ಫೇಸ್ ಅಲ್ಲಿ, ಇದು ಫಸ್ಟ್ ಬಂದು ವಿಟಮಿನ್ ಸಿ ಇದು, ಅಂಡ್ ಇದು ಸ್ಯಾಲ್ಸಿಲಿಕ್ ಆಸಿಡ್ ಸಿರಮ್. ಇದು ವಿಟಮಿನ್ ಸಿ ಸಿರಮ್, ಇದು ಸ್ಯಾಲ್ಸಿಲಿಕ್ ಆಸಿಡ್ ಸಿರಮ್ ಇದೆ. ಸೊ ಎರಡು ಸಹ ಫೇಸ್ ಸಿರಮ್. ಓಕೆ, ಎರಡು ಸಹ ಫೇಸ್ ಸಿರಮ್. ಸೊ ವಿಟಮಿನ್ ಸಿ ಇದೆಯಲ್ಲ, ಸೊ ಇದು ಬಂದು ಫೇಸ್ ಸಿರಮ್ ವಿತ್ ಇದು ವಿಟಮಿನ್ ಇ ಅಂಡ್ ಇದು ಬ್ರೈಟ್ನೆಸ್ ಅಂಡ್ ಪ್ರೊಟೆಕ್ಟ್ ಸ್ಕಿನ್. ಇದು ನಮ್ಮ ಸ್ಕಿನ್ಗೆ, ಇದು ಫಾರ್ ಆಲ್ ಸ್ಕಿನ್ ಟೈಪ್, ಇದು ಆಲ್ ಸ್ಕಿನ್ ಟೈಪ್ ಇರುತ್ತೆ. ಇದು ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಅಂಡ್ ಪ್ರೊಟೆಕ್ಟ್ ಮಾಡುತ್ತೆ. ಸ್ಕಿನ್ಗೆ ಇದು ನಮ್ಮ ಪ್ರೊಟೆಕ್ಟ್ ಮಾಡುತ್ತೆ ಇದು. ಸೊ ಸೊ ಇದ್ರ ಪ್ರೈಸ್ ಬಂದು 599 ಮಾಡಿಲ್ಲ. ಆಕ್ಚುಲಿ ನನ್ಗೆ ಇದ್ರ ಬಗ್ಗೆ ನಾನು ಹೇಗ್ ನಿಮ್ಗೆ ರಿವ್ಯೂಸ್ ಕೊಡ್ಲಿ ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ನಾನು ಇದನ್ನ ಯೂಸ್ ಮಾಡಿಲ್ಲ. ಯೂಸ್ ಮಾಡಬೇಕು, ಬಟ್ ಇದು ಯೂಸ್ ಮಾಡಿದ್ದೀನಿ. ಸ್ಯಾಲ್ಸಿಲಿಕ್ ಆಸಿಡ್ ಇದೆಯಲ್ಲ, ಇದು ಯೂಸ್ ಮಾಡಿದ್ದೀನಿ. ಬಿಕಾಸ್ ಯಾಕಪ್ಪ ಅಂದ್ರೆ ಇದು ರಿಡ್ಯೂಸ್ ಆಯಿಲ್ ಅಂಡ್ ಆಕ್ನೆ ಬ್ಲಾಕ್ ಹೆಡ್ಸ್, ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಇದು ಫಾರ್ ಆಕ್ನೆ ಪ್ರೋನ್ ಸ್ಕಿನ್. ಇದು ಬಂದು 30 ml ಬರುತ್ತೆ, 30 ml ಬರುತ್ತೆ. ಇದು ಫೇಸ್ ಸಿರಮ್, ಇದನ್ನು ಸಹ ಫೇಸ್ ಸಿರಮ್. ಇದು ನಮ್ಮ ಒಂದು ಆಯಿಲ್ಗೆ ರಿಡ್ಯೂಸಸ್ ಮಾಡುತ್ತೆ ಅಂಡ್ ಆಕ್ನಿಗೂ ಕೂಡ. ಅಂಡ್ ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹೇಗ್ ಬರುತ್ತೆ ಅಂತ. ಇದು ನೋಡಿ, ಈ ತರ ಇರುತ್ತೆ ಇದು. ಓಕೆ, ಸ್ವಲ್ಪ ಆಯಿಲಿ ಸಿರಮ್ ಎಲ್ಲ ಆಯಿಲಿ ಫಾರ್ಮ್ ಅಲ್ಲೇ ಬರೋದಲ್ವಾ. ಸೊ ನೋಡಿ, ಶೈನಿಂಗ್ ಕಾಣಿಸ್ತಿದ್ಯಾ? ಸೊ ಇದು ಬಂದು ಸ್ಯಾಲ್ಸಿಲಿಕ್ ಆಸಿಡ್. ಓಕೆ, ಸ್ಯಾಲ್ಸಿಲಿಕ್ ಆಸಿಡ್ ಇದೆ ನೋಡಿ, ಎಷ್ಟೊಂದು ಸ್ಟ್ರೈನ್ ಆಗಿ ಕಾಣಿಸ್ತಾ ಇದೆ. ಓಕೆ, ಸೊ ಈ ಒಂದು ಸಿರಮ್ಸ್ ನಾನು ನಿಮ್ಗೆ ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾಕಪ್ಪ ಅಂದ್ರೆ ಡೇ ಅಲ್ಲಿ ಈ ತರ ಒಂದು ಸಿರಮ್ಸ್ ಆಗ್ಲಿ, ಜೆಲ್ ಕ್ರೀಮ್ಸ್ ಆಗ್ಲಿ, ಫೇಸ್ ಯಾರು ಡೇಲಿ ಯೂಸ್ ಮಾಡಲ್ಲ. ಬಿಕಾಸ್ ನಿಮಗ್ ಗೊತ್ತು ಯಾಕಪ್ಪ ಅಂದ್ರೆ ಗ್ರೇ ಅಂಡ್ ಡಾರ್ಕ್ ಕಾಣಿಸುತ್ತೆ ಸ್ಕಿನ್. ಆಕ್ಚುಲಿ ಡೇಲಿ ಯಾರು ಹಾಕಲ್ಲ, ಆಫೀಸ್ಗೋ ಅಥವಾ ಎನಿಥಿಂಗ್ ಏನೋ ಹೊರಗಡೆ ಹೋಗ್ಬೇಕಾಗಿರುತ್ತೆ. ಸೊ ಇದೆಲ್ಲ ಆ ಟೈಮ್ ಸರಿಯಲ್ಲ. ನೈಟ್ ಅಲ್ಲಿ ದಿಸ್ ಇಸ್ ದ ರಿಸಲ್ಟ್ ಬೆಸ್ಟ್ ಕೊಡುತ್ತೆ. ಸೊ ನೈಟ್ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ಬೇಕು. ಅಂಡ್ ದೆನ್ ನೆಕ್ಸ್ಟ್ ಬಂದು ನೋಡಿ, ಡೂವಿ ಸಿರಮ್. ಇದು ಆಕ್ಚುಲಿ ಇದು ಡೂವಿ ಸಿರಮ್ ಇದೆ. ಇದು ಫೇಡೆನ್ಸ್, ಆಕ್ನೆ ಮಾರ್ಕ್ಸ್ ಅಂಡ್ ಬ್ಲೆಮಿಶಸ್ ಅಂಡ್ ಆಯಿಲ್ ಕಂಟ್ರೋಲ್ ಅನ್ನ ಮಾಡುತ್ತೆ. ಫಾರ್ ಆಕ್ನೆ ಪ್ರೋನ್ ಸ್ಕಿನ್ಗೋಸ್ಕರ ಇರೋದಿದು. ಸೊ ಆಕ್ಚುಲಿ ಇದು ಬಂದು ಒಂದು 700 ಅಲ್ಲಿ ಇದೆ. ಇದು ಪ್ಲಿಕ್ಸರಾನ್ ಇದು ಸಿರಮ್ ಇದೆಯಲ್ಲ ಇದು. ಸೊ ಇದು ಬಂದು 700 ಅಲ್ಲಿ ಇದೆ ಇದು. ಸೊ ದೆನ್ ನೆಕ್ಸ್ಟ್ ಬಂದು ಪಿಲಿಗ್ರಿಮ್ ಅವರ ಒಂದು ಸನ್ಸ್ಕ್ರೀನ್ ಇದೆ ನನ್ನ ಹತ್ರ. ಸನ್ ಸಿರಮ್, ಆಕ್ಚುಲಿ ಸಿರಮ್ ಇದು ಸನ್ ಸಿರಮ್ ಇದೆ. ಸೊ ಇದು ಸಹ ತುಂಬಾನೇ ಲೈಕ್ ಒಳ್ಳೆ ಸಿರಮ್ ಅಂತ ಹೇಳ್ಬೋದು, ಸನ್ಸ್ಕ್ರೀನ್.
ಬಟ್ ವೈಟ್ ಆಗಿ ಬರುತ್ತೆ. ವೈಟ್ ನೋಡಿ, ಓ ಮೈ ಗಾಡ್, ನೋಡ್ತಿದ್ರಲ್ವಾ ಈ ತರ ವೈಟ್ ಆಗಿ ಬರುತ್ತೆ. ಬಟ್ ಇದನ್ನ ನಾನು ಜಾಸ್ತಿ ಯೂಸ್ ಮಾಡೋಲ್ಲ, ಬಿಕಾಸ್ ಯಾಕಂದ್ರೆ ನನ್ನ ಒಂದು ಫೇಸ್ ಲೈಕ್ ಗ್ರೇ ಗ್ರೇ ತರ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಯೂಸ್ ಮಾಡಲ್ಲ. ನೋಡಿ ನೋಡಿ, ಇದು ಸಹ ಒಂದು ಒಳ್ಳೆ ಸನ್ಸ್ಕ್ರೀನ್ ಅಂತ ನಿಮ್ಗೆ ಹೇಳ್ಬೋದು. ಬಿಕಾಸ್ ಯಾಕಂದ್ರೆ ಇದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಇದೆ. ಓಕೆ, ಇದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಕಾಣಿಸುತ್ತೆ ನೋಡಿ. ಇದು ಸ್ವಲ್ಪ ನನಗೆ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನ್ಸುತ್ತೆ. ಬಟ್ ಪಿಲಿಗ್ರಿಮ್ ಅವರ ಪ್ರಾಡಕ್ಟ್ಸ್ ಗಳು ಎಲ್ಲ ತುಂಬಾ ಬೆಸ್ಟ್ ಅಂತ. ನನ್ನ ಹತ್ರ ಪಿಲಿಗ್ರಿಮ್ ಅವರ ಒಂದು ಫೇಸ್ ಜೆಲ್ ಇದೆ, ಡೇ ಜೆಲ್, ನೈಟ್ ಜೆಲ್ ಇದೆ, ಅಂಡರ್ ಐ ಜೆಲ್, ಅಂಡರ್ ಐ ಕ್ರೀಮ್ಸ್ ಇದೆ, ಅದು ಸಹ ಇದೆ ಪಿಲಿಗ್ರಿಮ್ ಅವ್ರದ. ಆಕ್ಚುಲಿ ಪಿಲಿಗ್ರಿಮ್ ಅವರ ಒಂದು ಲೈಕ್ ಫುಲ್ ಸನ್ಸ್ಕ್ರೀನ್ ಪ್ಯಾಕೆ ತಗೊಂಡಿದ್ದು, ಫುಲ್ ಪ್ರಾಡಕ್ಟ್ ಬಂದಿದ್ರು, ಇದ್ರದ್ದು ಪ್ರಾಡಕ್ಟ್ಸ್ ಗಳು ತಗೊಂಡಿದೆ. ಸೊ ಇದ್ರ ಪ್ರೈಸ್ ಬಂದು 450. ಆಕ್ಚುಲಿ ಇದು ಫುಲ್ ಪ್ಯಾಕ್ ತಗೊಂಡಿದ್ರು, ಆಕ್ಚುಲಿ ನಮ್ ಸಿಸ್ಟರ್ ತಗೊಂಡಿದ್ರು ಇದು. ಸೊ ಯಾ, ಈ ಸನ್ಸ್ಕ್ರೀನ್ ಬಟ್ ರಿಸಲ್ಟ್ ಬೆಸ್ಟ್ ಕೊಡುತ್ತೆ. ಓಕೆನಾ. ಸ್ನ್ಯಾಫೆ ಅವರ ಒಂದು ನೋಸ್ ಸ್ಟ್ರಿಪ್ ಇದೆ, ಈ ತರ ನೋಟ್ ಸ್ಟ್ರಿಪ್ ಬರುತ್ತೆ. ಆಕ್ಚುಲಿ ಇದು 2-in-1 ಕೆಲಸ ಮಾಡುತ್ತೆ. ಇದು ಕ್ವಿಕ್, ಈಸಿ ಅಂಡ್ ಎಫೆಕ್ಟಿವ್ ಗ್ರೀನ್ ಟೀಯಾ ವಿತ್ ಹ್ಯಾಸಲ್ ಫಾರ್ ಆಲ್ ಸ್ಕಿನ್ ಟೈಪ್. ಇದು ನೋಡ್ತಿದ್ರಾ, ನೋಸ್ ಸ್ಟ್ರಿಪ್ ಇದು ಈ ತರ ಬರುತ್ತೆ. ಈ ತರ ಒಂದು ಬರುತ್ತೆ ಸ್ನ್ಯಾಫೆ ಅವರ ಒಂದು ನೋಸ್ ಸ್ಟ್ರಿಪ್, ಬ್ಲಾಕ್ ಹೆಡ್ಸ್ ರಿಮೂವ್ ಮಾಡೋಕ್ಕೋಸ್ಕರ. ನೋಡಿ, ಇದು 199 ಸಿಗುತ್ತೆ, 199 ಸಿಗುತ್ತೆ ಇದು. ನೋಡ್ತಿದ್ರ, ಈ ತರ ಒಂದು ಸ್ಟ್ರಿಪ್ಸ್ ಬರುತ್ತೆ. ಆಕ್ಚುಲಿ 3 ಇತ್ತು, ಈಗ 1 ಇದೆ, ಜಸ್ಟ್ 1 ಇದೆ. 3 ಸ್ಟ್ರಿಪ್ಸ್ ಇತ್ತು. ಸೊ ಈಗ ಒಂದೇ ಸ್ಟ್ರಿಪ್ ಇದೆ. ಐ ಡೋಂಟ್ ನೋ ಯಾವಾಗ ಯೂಸ್ ಮಾಡ್ತೀನಿ. ಸೊ ನನಗೆ ಹೆವಿ ಬ್ಲಾಕ್ ಹೆಡ್ಸ್ ಕಾಣಿಸ್ದಾಗ, ಸೊ ನಾನಿದೆ ಒಂದು ನೋಸ್ ಸ್ಟ್ರಿಪ್ ನಾನು ಯೂಸ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ. ಸೊ ಇದನ್ನ ಆನ್ಲೈನ್ ಅಲ್ಲಿ ಇದು ಈಸಿಯಾಗಿ ಬೈ ಮಾಡ್ಬೋದು. ಆಕ್ಚುಲಿ ನಾವು ಜಿಪ್ಟೋಲ ಆರ್ಡರ್ ಮಾಡ್ತೀವಿ, ಜಿಪ್ಟೋದಲ್ಲ ಆರ್ಡರ್ ಮಾಡಿ ಇದನ್ನ ನಾವು ಏನ್ ಮಾಡ್ತೀವಿ, ಬೈನ ಮಾಡ್ಕೋತಾ ಇರ್ತೀವಿ. ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಜವಾಗ್ಲೂ ನನ್ನ ಒಂದು ಗಂಟ್ಲು ನಿಜವಾಗ್ಲೂ ನಾನು ಏನ್ ಹೇಳಿ, ಐ ಡೋಂಟ್ ನೋ ವಾಟ್ ಹ್ಯಾಪನಿಂಗ್ ವಿತ್ ಮೀ ರೈಟ್ ನೌ. ಐ ರಿಯಲಿ ಡೋಂಟ್ ನೋ. ಸೊ 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 ಐ ಹೋಪ್ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ತರ ಒಂದು ಎಲ್ಲಾ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿ. ನಾನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಇದ್ರ ಲಿಂಕ್ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ರತಿ ಪ್ರಾಡಕ್ಟ್ ಬಗ್ಗೆ ನಾನು ಲಿಂಕ್ ನ ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ನನಗೆ ಕಮೆಂಟ್ ಮುಖಾಂತರ ನೀವು ನಮ್ಗೆ ತಿಳಿಸ್ಬೇಕು, ಈ ಪ್ರಾಡಕ್ಟ್ ಗಳ ಬಗ್ಗೆ ನಿಮಗೆ ಬೇಕು ಲಿಂಕ್ ಅಂದ್ರೆ ನೀವು ನಮ್ಗೆ ಹೇಳಿ. ಪ್ರತಿಯೊಂದನ್ನು ಸಹ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ್ಯಾವ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಇವಾಗ ಮಾಡಿದೆ, ಯಾವ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ದೆ, ಆ ಎಲ್ಲಾ ಪ್ರಾಡಕ್ಟ್ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ. ಅಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್ ಪ್ರೆಸ್ ಮಾಡಿ. ಅಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಇದೇ ತರ ಯಾವ್ಯಾವ ತರ ನಾನು ವಿಡಿಯೋಸ್ ನಾನು ಮಾಡಿ ಹಾಕ್ಬೇಕು ಅಂತ ಹೇಳಿ ನಾನು ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಿ ಗೈಸ್. ಮೀಟ್ ಮೀ ಇನ್ ಅನದರ್ ವಿಡಿಯೋ. ಸೊ ಬಾಯ್.